ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು SSCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SSC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಈಗಾಗಲೇ ನಾವು ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡವನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ಸೈನ್ಸ್ಗೆ ಸಂಬಂಧಪಟ್ಟಂತಹ 16 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು 16 ಮಾರ್ಕ್ಸ್ ಏನಿದೆಯಲ್ಲ ಸೊ ಅವುಗಳನ್ನು ನಾವು ಡಿಟೇಲಾಗಿ ಸಾಲ್ವ್ ಮಾಡೋಣ. ಸೊ ಇದೇ ಜೋಶಿಂದ ಒನ್ಸ್ ಅಗೇನ್ all of you welcome to my class. Let us begin my class without any delay. Yes, 49th question ಏನಿದೆ ನೋಡ್ರಿ. ರಾಣಿ ಜೇನಿನ ಕೆಲಸವೇನು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಜಾಬ್ ಆಫ್ ಕ್ವೀನ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದನೇ ಆಪ್ಷನ್ನು ಮೊಟ್ಟೆ ಇಡುವುದಾ, ಎರಡನೇ ಆಪ್ಷನ್ನು ಮರಿಗಳನ್ನು ಪಾಲನೆ ಪೋಷಣೆ ಮಾಡುವುದು, ಜೇನನ್ನು ತಯಾರು ಮಾಡೋದು, ಮಕರಂದವನ್ನು ತರುವುದು. ಸೊ ರಾಣಿ ಜೇನಿನ ಕೆಲಸ ಏನಪ್ಪ ಅಂದರೆ ಮೊಟ್ಟೆಯನ್ನು ಇಡುವುದು, ಎಗ್ ಲೇ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಗೋ ಫಾರ್ 15th ಕ್ವಶನ್. ಬೆಳಕು ಯಾವ ರೇಖೆಯಲ್ಲಿ ಚಲಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಲೈಟ್ ಟ್ರಾವೆಲ್ಸ್ ಇನ್ ಡ್ಯಾಶ್ ಲೈನ್ ಅಂತ ಕೇಳ್ತಾ ಇದ್ದಾರೆ. ಸೊ ಎ ಆಪ್ಷನ್ ಏನಿದೆ, ವಕ್ರಪಥದಲ್ಲಿ ಚಲಿಸುತ್ತಾ ಅಂದರೆ ಈ ಥರ ವಕ್ರವಾಗಿ ಕರಡುವಾಗಿ ಚಲಿಸುತ್ತಾ. ಇನ್ನೊಂದು ಭ್ರಮಣ ಅಂದರೆ ರೊಟೇಷನ್ ರೂಪದಲ್ಲಿ ಚಲಿಸುತ್ತಾ ಈ ಥರ. ನೆಕ್ಸ್ಟ್ ಸರಳ ರೇಖೆಯಲ್ಲಿ ಚಲಿಸುತ್ತಾ. ನೆಕ್ಸ್ಟು ಸಮಾಂತರ ಪ್ಯಾರಲಲ್ ಅಂತ ಸಮಾಂತರ ಇದರಲ್ಲಿ ಚಲಿಸುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಬೆಳಕಿನ ಕಿರಣಗಳನ್ನು ನೋಡಿರ್ಬೋದು, ಸೂರ್ಯನ ಬೆಳಕಿನ ಕಿರಣಗಳನ್ನು ಬೀಳೋದನ್ನು ಯಾವ ರೀತಿ ಬಿದ್ದಿರುತ್ತೆ, ಯಾವ ಥರ ಲೈನಾಗ ಸರಳ ರೇಖೆಯಲ್ಲೇ ಚಲಿಸಿರುತ್ತದೆ. ಹೀಗಾಗಿ ಸರಿಯಾದ ಉತ್ತರ ಯಾವುದು? ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಸರಿಯಾದ ಉತ್ತರ ಸಿ ಆಗಿದೆ. ನೆಕ್ಸ್ಟು ನೋಡ್ರಿ 51th ಕ್ವಶನ್. ಪಟಾಕಿಗಳನ್ನು ಹೊತ್ತಿಸುವಾಗ ಡ್ಯಾಶ್ನಿಂದ ತಯಾರಿಸುವ ಉಡುಪುಗಳನ್ನು ನಾವು ಧರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಉಡುಪುಗಳನ್ನು ಧರಿಸ್ಬೇಕಪ್ಪ ಅಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹತ್ತಿ, ಕಾಟನ್ ಉಡುಪುಗಳನ್ನು ಧರಿಸ್ಬೋದಾ, ನೈಲಾನಿಂದ ಮಾಡಿರುವಂಥ ಉಡುಪುಗಳನ್ನು ಧರಿಸ್ಬೋದಾ, ರೇಷ್ಮೆ ಬಟ್ಟೆಯನ್ನು ಅಥವಾ ಉಣ್ಣೆಯಿಂದ ತಯಾರಿಸಿರುವಂಥ ಬಟ್ಟೆಯನ್ನು ಧರಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ಪಟಾಕಿಗಳನ್ನು ಹೊತ್ತಿಸುವಾಗ ನಾವು ಹತ್ತಿ ಬಟ್ಟೆಯಿಂದ ಏನು ತಯಾರು ಮಾಡಿರ್ತಾರಲ್ಲ ಹತ್ತಿ ಬಟ್ಟೆಯನ್ನು ಬಳಸಬೇಕು. ಯಾಕಂದರೆ ಅದಕ್ಕೆ ಬೇಗನೆ ಬೆಂಕಿ ಹತ್ತುವುದಿಲ್ಲ, ತಾಗುವುದಿಲ್ಲ. ಆದರೆ ಈ ಉಳಿದಿರುವಂಥ ಏನು ನೈಲಾನು, ರೇಷ್ಮೆ, ಉಣ್ಣೆ ಇದಾವಲ್ಲ ಇವು ಬೇಗನೆ ಬೆಂಕಿ ತಾಗುತ್ತದೆ ಅಂತ ಹೇಳ್ಬೋದು. ಹೀಗಾಗಿ ಹತ್ತಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 52 ಕ್ವಶನ್. ವಾಯುಭಾರ ಮಾಪಕದಿಂದ ಏನನ್ನು ಅಳೆಯಬಹುದು? ಬ್ಯಾರೋಮೀಟರ್ ಅಂತ ಕರಿತೀವಿ ವಾಯುಭಾರ ಮಾಪಕನ. ಸೊ ಅದರಿಂದ ನಾವು ಯಾವ ಒಂದು ಅಳಿತೇವೆ ಅಂತ ಕೇಳಿದ್ದಾರೆ. ಮಳೆಯನ್ನು ಅಳಿತೇವಾ, ಗಾಳಿಯ ವೇಗವನ್ನು, ಉಷ್ಣತೆಯನ್ನು ಅಥವಾ ಒತ್ತಡವನ್ನು ಅಳಿತೇವ? ಸೊ ಬ್ಯಾರೋಮೀಟರ್ ಅಂದರೆ ವಾಯುಭಾರ ಮಾಪಕವನ್ನು ಯೂಸ್ ಮಾಡಿ ನಾವು ಪ್ರೆಷರ್ ಒತ್ತಡವನ್ನು ಅಳಿತೀವಿ. ಹಾಗಾದರೆ ಇನ್ನು ಉಳಿದ 3 ಆಪ್ಷನ್ಸನ್ನು ನೋಡಿ ಬಿಡೋಣ. ಮಳೆಯನ್ನು ಎದರಿಂದ ಅಳಿತೇವಿ? ಎದರಿಂದ ಅಳಿತೇವಿ ಮಳೆಯನ್ನು? ಸೊ ಮಳೆಯನ್ನು ನಾವು ರೇನ್ ಗೇಜ್ ಈ ಒಂದು ಮಾಪಕದಿಂದ ಮಳೆಯನ್ನು ಅಳಿತೇವಿ. ಯಾವ ಪ್ರದೇಶದಲ್ಲಿ ಎಷ್ಟು ಮಳೆಯಾಗಿದೆ ಅನ್ನೋದನ್ನು ರೇನ್ ಗೇಜ್ ಮೂಲಕ ಅಳಿತೇವಿ. ನೆಕ್ಸ್ಟು ಗಾಳಿಯ ವೇಗವನ್ನು. ಸೊ ಗಾಳಿಯ ವೇಗವನ್ನು ಎದರಿಂದ ಅಳಿತೀವಿ? ಗಾಳಿಯ ವೇಗವನ್ನು ನಾವು ಎನಮೋಮೀಟರಿಂದ ಅಳಿತೀವಿ. ನೆಕ್ಸ್ಟ್ ಉಷ್ಣತೆಯನ್ನು ಸೊ ಉಷ್ಣತೆಯನ್ನು ಎದರಿಂದ ಅಳಿತೀವಿ ಅಂದರೆ ಥರ್ಮೋಮೀಟರಿಂದ ಅಳಿತೀವಿ. ಥರ್ಮೋಮೀಟರಿಂದ ನಾವು ಉಷ್ಣತೆಯನ್ನು ಅಳಿತೀವಿ. ಸೊ ವಾಯುಭಾರದಿಂದ ಮಾಪಕದಿಂದ ನಾವು ಒತ್ತಡವನ್ನು ಅಳಿತಾ ಇದ್ದೀವಿ. ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 53ನೇ ಪ್ರಶ್ನೆ. ಇದು ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಚಿತ್ರ ಕೊಟ್ಟಿರುವಂಥ ಚಿತ್ರ ಇಲ್ಲಿ ಏನಿದೆ ಕಾಣ್ತಾ ಇದೆಯಲ್ಲ ಈ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಶ್ವಾಸಕೋಶದ ಚಿತ್ರ ಲಂಗ್ ಅಂತ ಕರಿತೀವಿ. ಸರಿಯಾದ ಉತ್ತರ ಸಿ ಆಗಿದೆ. ನೆಕ್ಸ್ಟ್ 54ನೇ ಪ್ರಶ್ನೆ ನೋಡ್ರಿ. ಅತಿ ಎತ್ತರದ ಪ್ರಾಣಿ ಯಾವುದು? ಟಾಲೆಸ್ಟ್ ಎನಿಮಲ್ ಕೇಳ್ತಾ ಇದ್ದಾರೆ. ಜಿರಾಫೆನ, ಆನೆನ, ಒಂಟೆನ, ತಿಮಿಂಗಲನ? ಸೊ ಆನ್ಸರ್ ಯಾವುದು ಆಗಿದೆ? ಜಿರಾಫೆ ಆಗಿದೆ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 55th ಕ್ವಶನ್. ಸಮುದ್ರದ ನೀರು
ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಸಿ ವಾಟರ್ ಈಸ್ ಡ್ಯಾಶ್. ಸಿಹಿ ಆಗಿರುತ್ತಾ, ಉಪ್ಪು ಆಗಿರುತ್ತಾ, ಹುಳಿ ಆಗಿರುತ್ತಾ, ಕಹಿ ಆಗಿರುತ್ತಾ? ಸೊ ಸರಿಯಾದ ಉತ್ತರ ಸಿಹಿ ಪಕ್ಕದಲ್ಲಿರುವಂತಹ ಬಿ ಆಪ್ಷನ್, ಉಪ್ಪು ಅಂತ ಹೇಳ್ಬೋದು. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 56th ಕ್ವಶನ್ ಏನು? ಬಣ್ಣವನ್ನು ಗುರುತಿಸಲು ನೆರವಾಗುವಂತಹ ಅಂಗ. ನಾವು ಬಣ್ಣವನ್ನು ನಾವು ಯಾವುದರಿಂದ ನೋಡ್ತಿರ್ತೀವಿ? ಈ ಬಣ್ಣ ಅಂತೇಳಿ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ? ನಾಲ್ಗೆಯಿಂದ ಗೊತ್ತಾಗ್ತೈತಾ, ಮೂಗಿನಿಂದ ಗೊತ್ತಾಗ್ತೈತಿ, ಕಣ್ಣಿನಿಂದ ಗೊತ್ತಾಗುತ್ತೋ ಅಥವಾ ಕಿವಿಯಿಂದ ಗೊತ್ತಾಗುತ್ತೋ? ಸೊ ಕಾಮನ್ ಸೆನ್ಸ್ ಕ್ವಶನ್, ಕಣ್ಣಿನಿಂದ ಗೊತ್ತಾಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಗೋ ಫಾರ್ 57th ಕ್ವಶನ್. 57th ಏನಿದೆ ನೋಡ್ರಿ. ಯಾವ ಸ್ಥಿತಿಯ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇದೆ ಅಂತ ಕೇಳ್ತಾ ಇದ್ದಾರೆ. ಡೆಫಿನಿಟ್ ಶೇಪ್ ಯಾವ ಒಂದು ಸ್ಥಿತಿಗೆ ಇದೆ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ವಸ್ತುಗಳ ಸ್ಥಿತಿಯಲ್ಲಿ 4 ನಾವು ವಿಧಗಳಾಗಿ ನೋಡ್ತೇವೆ. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಆ್ಯಂಡ್ ಪ್ಲಾಸ್ಮಾ ಇನ್ನೊಂದು ಥರ. ಸೊ ಯಾವುದಕ್ಕೆ ನಿರ್ದಿಷ್ಟ ಆಕಾರವಿದೆ ಅಂದರೆ ಘನಕ್ಕೆ ನಿರ್ದಿಷ್ಟ ಆಕಾರ ಇದೆ. ಡಿ ಇಸ್ ದ ರೈಟ್ ಆನ್ಸರ್. ದ್ರವಕ್ಕೆ ನಿರ್ದಿಷ್ಟ ಆಕಾರವಿಲ್ಲ, ಯಾವ ಒಂದು ಕಂಟೈನರಲ್ಲಿ ಹಾಕ್ತೀವಿ ಅದರ ಆಕಾರವನ್ನು ಪಡ್ಕೊಳ್ಳುತ್ತೆ. 58th ಕ್ವಶನ್ ನೋಡ್ರಿ. ಗೋ ಫಾರ್ 58th ಕ್ವಶನ್ ಏನಿದೆ? ಮಣ್ಣಿನಲ್ಲಿಯ ವಿಧಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಮಣ್ಣಿನಲ್ಲಿ ವಿಧಗಳು ಸಾಕಷ್ಟು ವಿಧಗಳು ಅದಾವೆ. ಸೊ 5th ರಿಲೇಟೆಡ್ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ 3 ವಿಧಗಳನ್ನು ನಾವು ಗಮನಿಸ್ತೀವಿ. ಸೊ ಸರಿಯಾದ ಉತ್ತರ ಡಿ ಆಗಿದೆ. 59th ಕ್ವಶನ್. ಹೃದಯ, ಅಪಧಮನಿ ಮತ್ತು ಅಭಿಧಮನಿಗಳು ದೇಹದ ಅಂಗಗಳು. ವಾಟ್ ಆರ್ಗನ್ ಸಿಸ್ಟಮ್ ಇಸ್ ಆರ್ಟರೀಸ್ ಆ್ಯಂಡ್ ವೇನ್ಸ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೃದಯ, ಅಪಧಮನಿ, ಅಭಿಧಮನಿಗಳು ಈ ಒಂದು ಸಿಸ್ಟಮ್ನ ಭಾಗಗಳು ಅಂತ ಕೇಳ್ತಾ ಇದ್ದಾರೆ. ಯಾವ ಒಂದು ಸಿಸ್ಟಮು? ರಕ್ತ ಪರಿಚಲನೆ ಅಂಗ, ಸರ್ಕ್ಯುಲೇಟರಿ ಆರ್ಗನ್ನ, ಜೀರ್ಣಕ್ರಿಯೆ ಡೈಜೆಸ್ಟಿವ್ ಆರ್ಗನ್ನ, ಎಕ್ಸ್ಕ್ರಿಯೇಟರಿ ವಿಸರ್ಜನಾ ಅಂಗನ, ರೆಸ್ಪಿರೇಟರಿ ಆರ್ಗನ್ನ ಉಸಿರಾಟ ಅಂಗನ. ಸೊ ಸರಿಯಾದ ಉತ್ತರ ರಕ್ತ ಪರಿಚಲನೆ ಅಂಗವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 60th ಕ್ವಶನ್ ನೋಡ್ರಿ. ಚೀಲದಲ್ಲಿ ಮರಿ ಹೊತ್ತಿರುವಂಥ ಪ್ರಾಣಿ ಯಾವುದು? ಪೌಚ್ ಇರುತ್ತೆ ಎನ್ಮಲ್ಗೆ. ಸೊ ಆ ಎನ್ಮಲ್ಲು ಯಾವುದಂತ ಕೇಳ್ತಾ ಇದ್ದಾರೆ. ತಿಮಿಂಗಲನ, ಒಂಟೆನ, ಕಾಂಗ್ರೂನ, ಆನೆನ? ನೋಡಿರ್ಬೋದು, ಕಾಂಗ್ರೂ ಚೀಲವನ್ನು ಹೊತ್ತುಕೊಂಡಿರುತ್ತೆ, ತನ್ನ ಮರಿಯನ್ನು ಇಟ್ಟುಕೊಂಡಿರುತ್ತೆ ಚೀಲದಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ 61th ಕ್ವಶನ್ ಏನಿದೆ ನೋಡ್ರಿ. ಸಸ್ಯದ ಆಕರ್ಷಣೀಯ ಭಾಗ, ಅಟ್ರಾಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೂವು ಆಗಿದೆ. ಸರಿಯಾದ ಉತ್ತರ ಡಿ ಆಗಿದೆ. 62 ಕ್ವಶನ್ ಏನು ನೋಡ್ರಿ. ವಿದ್ಯುತ್ ದೀಪದಲ್ಲಿ ವಿದ್ಯುತ್ ಶಕ್ತಿ ಡ್ಯಾಶ್ ಶಕ್ತಿಯಾಗಿ ಬದಲಾಗುತ್ತದೆ ಅಂತ ಹೇಳಿದ್ದಾರೆ. ವಿದ್ಯುತ್ ದೀಪದಲ್ಲಿ ವಿದ್ಯುತ್ ಶಕ್ತಿ ಡ್ಯಾಶ್ ಶಕ್ತಿಯಾಗಿ ಬದಲಾಗುತ್ತದೆ ಅಂತಂದರೆ ಯಾವ ಶಕ್ತಿಯಾಗಿ? ಇದರಲ್ಲಿ 2 ಕೊಟ್ಟಿದ್ದಾರೆ ಆಪ್ಷನ್ಸ್, 2 ಕೂಡ ರೈಟ್ ಆಗ್ತವೆ. ಒಂದು ಬೆಳಕು ಕೂಡ ಆಗುತ್ತೆ, ಒಂದು ಉಷ್ಣನೂ ಆಗುತ್ತೆ. ಸೊ ಬೆಳಕು ಮತ್ತು ಉಷ್ಣ ಬೋತ್ ಆರ್ ರೈಟ್ ಆನ್ಸರ್. ನೆಕ್ಸ್ಟ್ 63 ನೋಡೋದಾದರೆ ಭಾರತದ ಯಾವ ರಾಜ್ಯವು ಪ್ರಸಿದ್ಧ ಮಸಾಲೆಗಳಲ್ಲಿ ಕರಿಮೆಣಸನ್ನು ಉತ್ಪಾದಿಸುತ್ತದೆ? ಆ್ಯಕ್ಚುಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ ಇಂಡಿಯಾ ವಿಚ್ ಪ್ರೊಡ್ಯೂಸಸ್ ದ ಬ್ಲ್ಯಾಕ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಕೇರಳನ, ಆಂಧ್ರ ಪ್ರದೇಶನ, ಉತ್ತರ ಪ್ರದೇಶನ, ಪಶ್ಚಿಮ ಬಂಗಾಳನ? ಸೊ ಫಸ್ಟು ಮೊದಲ ಸ್ಥಾನವನ್ನು ಪಡೆಯೋದು ಆ್ಯಕ್ಚುಲಿ ಕರ್ನಾಟಕ. ಸೊ ಕರ್ನಾಟಕ ಒಂದು ಆಪ್ಷನ್ಸ್ ಇರದೇ ಇರೋದರಿಂದ ಸೆಕೆಂಡ್ ಆಪ್ಷನ್ನು ಕೇರಳ ಬರುತ್ತೆ, ಥರ್ಡ್ ಆಪ್ಷನ್ನು ತಮಿಳುನಾಡು ಬರುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಕರ್ನಾಟಕ ಇಲ್ಲದೆ ಇರೋದ್ರಿಂದ ಕೇರಳ ಆಪ್ಷನ್ನು ಕರೆಕ್ಟ್ ಆಗಿದೆ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. 64th ಕ್ವಶನ್. ಇದು ಒಂದು ಪಾರದರ್ಶಕ ವಸ್ತು. ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಮಟೀರಿಯಲ್. ಹಾಗಾದರೆ ಪಾರದರ್ಶಕ ವಸ್ತು ಅಂದರೆ ಏನು? ಯಾವ ವಸ್ತು ತನ್ನ ಮೂಲಕ ಬೆಳಕನ್ನು ಹರಿದು ಬಿಡುತ್ತದೆಯೋ ಅದೇ ಪಾರದರ್ಶಕ ವಸ್ತು. ಅಂದರೆ ಆ ವಸ್ತುವನ್ನು ನಮ್ಮ ಕಣ್ಮುಂದೆ ಇಟ್ಕೊಂಡು ಕುಂತ್ರೆ ಮುಂದಿಂದ ಇರುವಂತಹ ಭಾಗ ನಮಗೆ ಕಾಣಬೇಕು ಅಂತ ಅನ್ನೋದು. ಗಾಜಿನ ಫಲಕ, ಮರದ ಹಲಿಗೆ, ವುಡನ್ ಬೋರ್ಡ್, ತಗಡಿನ ಹಾಳೆ, ಮೆಟಲ್ ಶೀಟ್ ಅಂಡ್ ಪುಸ್ತಕ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಇವುಗಳನ್ನು ಯಾವುದನ್ನು ನಾವು ಮುಂದಿಟ್ಕೊಂಡ್ರೆ, ಕಣ್ಣಿನ ಮುಂದಿಟ್ಕೊಂಡ್ರೆ ನಮಗೆ ಅದರ ಮೂಲಕ ಮುಂದಿನ ಒಂದು ಬೆಳಕನ್ನು ನಾವು ನೋಡ್ಬೋದು ಅನ್ನೋದಾದರೆ ಗಾಜಿನ ಫಲಕ ಏನಾಗುತ್ತೆ? ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಆಗುತ್ತೆ. ಅದೊಂದು ಪಾರದರ್ಶಕ ವಸ್ತು ಆಗಿದೆ. ಗಾಜು ಆಗಿರ್ಬೋದು, ಗಾಳಿ ಆಗಿರ್ಬೋದು, ಹೌದಾ, ಇವು ಪಾರದರ್ಶಕ ವಸ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ
16 ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ, ಸೈನ್ಸ್ ಕ್ವಶನ್ಸ್ಗಳನ್ನು. ಸೊ ಮುಂದಿನ ಒಂದು ಪಾರ್ಟ್ 4 ವಿಡಿಯೋದಲ್ಲಿ ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು RMSಗೆ ನಾನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಮುಂದಿನ ಕ್ಲಾಸಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ ಯು.